ನಮಸ್ಕಾರ. ಈ ದಿನ ನಾವು ಲಿಂಫೋಮಾದ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ. ಈಗ ಲಿಂಫೋಮಾ ಅಂದರೆ ಏನು, ಲಿಂಫೋಮಾದ ಟೈಪ್ಸ್ ಏನೇನಿದೆ ಮತ್ತು ಯಾರಲ್ಲಿ ಲಿಂಫೋಮಾ ಆಗ್ಬೋದು, ಅದು ಹೇಗೆ ಗುರುತು ಹಿಡಿಯೋದು ಮತ್ತು ಅದಕ್ಕೆ ಏನು ಸಮರ್ಪಕವಾದ ಚಿಕಿತ್ಸೆ ಇದೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಲಿಂಫೋಮಾನ ನಾವು ಸಾಮಾನ್ಯವಾಗಿ ಮಕ್ಕಳಲ್ಲಿ ಆಗ್ತಕ್ಕಂತಹ ಲಿಂಫೋಮಾ ಮತ್ತು ದೊಡ್ಡವರಲ್ಲಿ ಆಗ್ತಕ್ಕಂತಹ ಲಿಂಫೋಮಾ ಎಂದು ವಿಂಗಡಣೆ ಮಾಡಬಹುದು. ಇನ್ನೊಂದು ರೀತಿಯಾಗಿ ವಿಂಗಡಣೆ ಮಾಡಬೇಕಂದ್ರೆ ಎರಡು ರೀತಿಯ ಲಿಂಫೋಮಾಗಳಿದೆ, ಹಾಡ್ಸ್ಕಿನ್ಸ್ ಲಿಂಫೋಮಾ ಮತ್ತು ನಾನ್ ಹಾಡ್ಸ್ಕಿನ್ಸ್ ಲಿಂಫೋಮಾ. ಅದಕ್ಕೆ ಹೋಗುವ ಮುನ್ನೆ ಲಿಂಫೋಮಾ ಅಂದರೆ ಏನು ಅಂತ. ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಎಲ್ಲರ ದೇಹದಲ್ಲೂ ಸುಮಾರು 900 ಲಿಂಫ್ ನೋಡ್ಸ್ ಇರುತ್ತೆ. ಕುತ್ತಿಗೆ ಭಾಗದಲ್ಲಿ 300, ಎದೆಯ ಭಾಗದಲ್ಲಿ 300 ಮತ್ತು ಅಬ್ಡಮನ್ ಅಂತ ಹೇಳ್ತೀವಿ ಅಲ್ಲಿ 300 ಲಿಂಫ್ ನೋಡ್ಸ್ ಅಂತ ಸಾಮಾನ್ಯವಾಗಿ ಇರುತ್ತೆ. ಅದು ನಾನಾ ರೀತಿಯ ಕಾರಣಗಳಿಂದ ಅದು ದೊಡ್ಡದಾಗ್ಬೋದು. ಹಾಗೆ ಲಿಂಫೋಮಾ ಅನ್ನೋದು ಲಿಂಫ್ ನೋಡಲ್ಲೇ ಆಗ್ತಕ್ಕಂತಹ ಒಂದು ಕ್ಯಾನ್ಸರ್. ಆ ಕಾರಣದಿಂದಲೂ ಕೂಡ ಲಿಂಫ್ ನೋಡ್ ದೊಡ್ಡದಾಗ್ಬೋದು. ಸೊ ಇದನ್ನು ಲಿಂಫೋಮಾ ಅಂತ ಹೇಳ್ತೇವೆ. ಲಿಂಫೋಮಾ ಮಕ್ಕಳಲ್ಲಿ ಆಗ್ತಕ್ಕಂತಹ ಲಿಂಫೋಮಾನ ಕೂಡ ನಾವು ಹಾಡ್ಸ್ಕಿನ್ಸ್ ಲಿಂಫೋಮಾ ಮತ್ತು ನಾನ್ ಹಾಡ್ಸ್ಕಿನ್ಸ್ ಲಿಂಫೋಮಾ ಅಂತ ಎರಡು ವಿಂಗಡಣೆಯಾಗಿ ಮಾಡ್ತೇವೆ. ಲಿಂಫೋಮಾ ಹೇಗೆ ಪತ್ತೆ ಹಚ್ಚೋದು ಮತ್ತು ಇದಕ್ಕೆ ಆಗ್ತಕ್ಕಂತಹ ಸಿಂಪ್ಟಮ್ಸ್ ಏನು ಬರುತ್ತೆ ಲಿಂಫೋಮಾ ಆಗಿರ್ತಕ್ಕಂತಹ ವ್ಯಕ್ತಿಗೆ. ಸಾಮಾನ್ಯವಾಗಿ ಲಿಂಫೋಮಾ ಆಗಿರ್ತಕ್ಕಂತಹ ವ್ಯಕ್ತಿಗೆ ಲಿಂಫ್ ನೋಡ್ಸ್ ದೊಡ್ಡದಾಗಿರುತ್ತೆ. ಇಲ್ಲ ಕತ್ತಿನ ಭಾಗದಲ್ಲಿ ಲಿಂಫ್ ನೋಡ್ಸ್ ದೊಡ್ಡದಾಗಿರ್ಬೋದು, ಕಂಕಳಲ್ಲಿ ದೊಡ್ಡದಾಗಿರ್ಬೋದು, ಇಲ್ಲ ಹೊಟ್ಟೆಯ ಭಾಗದಲ್ಲಿ ಲಿಂಫ್ ನೋಡ್ಸ್ ದೊಡ್ಡದಾಗಿರ್ಬೋದು. ಸೊ ದೊಡ್ಡದಾಗಿರ್ತಕ್ಕಂತಹ ಜಾಗದಲ್ಲಿ ಕಾಣ್ತಕ್ಕಂತಹ ಲಿಂಫ್ ನೋಡ್ಸ್ ಒಂದು ಸಿಂಪ್ಟಮ್ ಆಗಿರ್ಬೋದು. ಇನ್ನೂ ಒಂದು ಅಂದರೆ ಅವರಿಗೆ ಆಗಾಗ್ಗೆ ಜ್ವರ ಬರ್ತಾ ಇರ್ತಕ್ಕಂಥದ್ದು, ಏನೇ ಇನ್ಫೆಕ್ಷನ್ ಇಲ್ಲದೆ ಇದ್ದರೂ ಜ್ವರ ಬರ್ತಕ್ಕಂಥದ್ದು ಕೂಡ ಒಂದು ಲಕ್ಷಣ ಆಗಿರ್ಬೋದು. ಇಲ್ಲ ಕಾರಣ ಇಲ್ಲದೇನೆ ವೆಯ್ಟ್ ಕಮ್ಮಿ ಆಗ್ತಕ್ಕಂಥದ್ದು, ತೂಕ ಕಮ್ಮಿ ಆಗ್ತಕ್ಕಂಥದ್ದು ಕೂಡ ಒಂದು ಲಿಂಫೋಮಾದ ಒಂದು ಲಕ್ಷಣ ಇರ್ಬೋದು. ಈ ಎಲ್ಲ ಸಿಂಪ್ಟಮ್ಸ್ ಲಕ್ಷಣ ಇರ್ತಕ್ಕಂತಹ ವ್ಯಕ್ತಿಗೆ ನಾವು ಪರೀಕ್ಷೆ ಮಾಡಿದ್ದಲ್ಲಿ ಆ ಲಿಂಫ್ ನೋಡ್ ಇರ್ತಕ್ಕಂತಹ ವ್ಯಕ್ತಿಗೆ ಆ ಲಿಂಫ್ ನೋಡನ್ನು ನಾವು ಸಂಪೂರ್ಣವಾಗಿ ತೆಗೆದು ಪರೀಕ್ಷೆ ಮಾಡಬೇಕಾಗ್ತದೆ. ಅದಕ್ಕೆ ಎಕ್ಸಿಷನ್ ಬಯಾಪ್ಸಿ ಅಂತ ಹೇಳ್ತೇವೆ. ಈಗ ಸಣ್ಣ ನೀಡಲ್ ಪರೀಕ್ಷೆ ಅಂತ ಏನು ಹೇಳ್ತೇವೆ, ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ, ಅದರಲ್ಲಿ ನಾವು ಸಮರ್ಪಕವಾಗಿ ಲಿಂಫೋಮಾ ಯಾವ ಲಿಂಫೋಮಾ ಇದೆ, ಯಾವ ಟೈಪ್ ಆಫ್ ಲಿಂಫೋಮಾ ಇದೆ ಅಂತ ಕಂಡುಹಿಡಿಯೋದು ಕಷ್ಟ ಆಗುತ್ತೆ. ಹಾಗಾಗಿ ಸಂಪೂರ್ಣ ಲಿಂಫ್ ನೋಡನ್ನ ನಾವು ತೆಗೆದು ಪರೀಕ್ಷೆಗೆ ಅಳವಡಿಸಬೇಕಾಗತ್ತೆ. ಆಗ ಪೆಥಾಲಜಿಸ್ಟ್ ಅದನ್ನು ಸ್ಲೈಡಲ್ಲಿ ನೋಡಿ ಲಿಂಫೋಮಾ ಇದೆಯೋ ಇಲ್ಲವೋ ಅಂತ ನಮಗೆ ಹೇಳ್ತಾರೆ. ಮತ್ತು ಲಿಂಫೋಮಾ ಇದ್ದರೂ ಕೂಡ ನಾನು ಮೊದಲೇ ಹೇಳಿದ ಹಾಗೆ ಅದು ಹಾಡ್ಸ್ಕಿನ್ಸ್ ಲಿಂಫೋಮಾ ಇದೆಯಾ ಇಲ್ಲ ನಾನ್ ಹಾಡ್ಸ್ಕಿನ್ಸ್ ಲಿಂಫೋಮಾ ಇದೆಯಾ ಅನ್ನೋದನ್ನು ನಮಗೆ ತಿಳಿಸ್ತಾರೆ. ಇದು ನಾವು ಡಯಾಗ್ನೋಸಿಸ್ ಮಾಡುವ ವಿಧಾನ. ಡಯಾಗ್ನೋಸಿಸ್ ಮಾಡಿದ ನಂತರ ಅದು ಯಾವ ಸ್ಟೇಜ್ ಇದೆ ಅಂತ ನಾವು ನಿರ್ಧರಿಸಬೇಕಾಗುತ್ತೆ. ಅದಕ್ಕೆ ಸಾಮಾನ್ಯವಾಗಿ ಬಳಸ್ತಕ್ಕಂತಹ ಇನ್ವೆಸ್ಟಿಗೇಷನ್ ಅಂದರೆ ಪೆಟ್ CT ಸ್ಕ್ಯಾನ್. ಹೋಲ್ ಬಾಡಿ ಪೆಟ್ CT ಸ್ಕ್ಯಾನ್ ಏನಿದೆ ಅದು ಎಲ್ಲ ಲಿಂಫೋಮಾಗಳಿಗೂ ಒಂದು ಇನಿಷಿಯಲ್ ಇನ್ವೆಸ್ಟಿಗೇಷನ್ ಆಗಿ ನಮಗೆ ಉಪಯೋಗಕ್ಕೆ ಬರುತ್ತೆ. ಸೊ ಆಗ ನಾವು ದೇಹದ ಯಾವ ಯಾವ ಭಾಗದಲ್ಲಿ ಲಿಂಫ್ ನೋಡ್ಸ್ ಇದೆ ಮತ್ತು ಲಿಂಫೋಮಾಯಿಂದ ಬೇರೆ ಯಾವುದಾದ್ರೂ ಆರ್ಗನ್ಸ್ ಇನ್ವಾಲ್ವ್ ಆಗಿದೆಯಾ, ಇಲ್ಲ ಲಿವರ್ ಅಥವಾ ಸ್ಪ್ಲೀನ್ ಅಥವಾ ಬೋನ್ ಮ್ಯಾರೋ ಬೋನ್ ಇನ್ವಾಲ್ವ್ ಆಗಿದೆಯಾ ಅನ್ನೋದನ್ನು ನಾವು ಪೆಟ್ CT ಸ್ಕ್ಯಾನ್ ಮಾಡಿ ತಿಳಿದುಕೊಳ್ಳಬಹುದು. ಅದನ್ನು ನೋಡಿ ನಾವು 4 ಸ್ಟೇಜಲ್ಲಿ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4ನಲ್ಲಿ ಯಾವ ಸ್ಟೇಜ್ ಇದೆ ಅಂತ ನಿರ್ಧಾರ ಮಾಡ್ತೇವೆ. ಇದು ನಮ್ಮ ಮುಂದಿನ ಟ್ರೀಟ್ಮೆಂಟ್ಗೆ ಅನುಕೂಲಕರವಾಗಿರುತ್ತೆ. ಈಗ ನಾನು ಆಗಲೇ ತಿಳಿಸಿದ ಹಾಗೆ ಮಕ್ಕಳಲ್ಲಿ ಕೂಡ ಲಿಂಫೋಮಾ ಬರೋ ಸಾಧ್ಯತೆ ಇರುತ್ತೆ. ಅದನ್ನು ಹಾಡ್ಸ್ಕಿನ್ಸ್ ಲಿಂಫೋಮಾ ಮತ್ತು ನಾನ್ ಹಾಡ್ಸ್ಕಿನ್ಸ್ ಲಿಂಫೋಮಾ ಅಂತ ವಿಂಗಡಣೆ ಮಾಡ್ತೇವೆ. ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣ್ತಕ್ಕಂಥದ್ದು ಹಾಡ್ಸ್ಕಿನ್ಸ್ ಲಿಂಫೋಮಾ. ಲಿಂಫೋಮಾ ಕಾಯಿಲೆ ಸಂಪೂರ್ಣವಾಗಿ ಗುಣಪಡಿಸಬಹುದು. ಮಕ್ಕಳಲ್ಲೂ ಸಂಪೂರ್ಣವಾಗಿ ಗುಣಪಡಿಸಬಹುದು, ಅಡಲ್ಟ್ಸಲ್ಲೂ ಕೂಡ ಸಂಪೂರ್ಣವಾಗಿ ಗುಣಪಡಿಸಬಹುದು. ಹಾಡ್ಸ್ಕಿನ್ಸ್ ಲಿಂಫೋಮಾ ಅಂತ ಏನು ಮಕ್ಕಳಲ್ಲಿ ಆಗ್ತದೆ ಅದನ್ನು 90% ಭಾಗದ ಜನರಲ್ಲಿ ಗುಣಪಡಿಸಬಹುದು. ಹಾಗೂ ನಾನ್ ಹಾಡ್ಸ್ಕಿನ್ಸ್ ಲಿಂಫೋಮಾ ಅಂತ ಮಕ್ಕಳಲ್ಲಿ ಏನಾಗುತ್ತೆ, ಅದರಲ್ಲಿ ಜನರಲಿ ಅಗ್ರೆಸಿವ್ ಅಂತ ಏನು ಹೇಳ್ತೀವಿ, ತುಂಬ ಮಾರಕವಾದಂತಹ ಲಿಂಫೋಮಾಗಳು ಕಂಡುಬರ್ತವೆ. ಅದನ್ನು ಕೂಡ ನಾವು ಸಮರ್ಪಕವಾಗಿ ಚಿಕಿತ್ಸೆ ಮಾಡಿದಲ್ಲಿ ಸಂಪೂರ್ಣವಾಗಿ ಗುಣಪಡಿಸಬಹುದು. ಇನ್ನು ಅಡಲ್ಟ್ಸಲ್ಲಿ ಆಗ್ತಕ್ಕಂತಹ ಲಿಂಫೋಮಾಸ್ ಅಂದರೆ ಮತ್ತೆ ಹಾಡ್ಸ್ಕಿನ್ಸ್ ಲಿಂಫೋಮಾ ಮತ್ತು ನಾನ್ ಹಾಡ್ಸ್ಕಿನ್ಸ್ ಲಿಂಫೋಮಾ. ಸಾಮಾನ್ಯವಾಗಿ ಅಡಲ್ಟ್ಸಲ್ಲಿ ಅಂದರೆ ದೊಡ್ಡವರಲ್ಲಿ 20 ವರ್ಷದ ನಂತರ ನಾವು ನೋಡ್ತಕ್ಕಂಥದ್ದು ನಾನ್ ಹಾಡ್ಸ್ಕಿನ್ಸ್ ಲಿಂಫೋಮಾ. 100 ಜನರಲ್ಲಿ ನಾವು ಪರೀಕ್ಷೆಗಳು ಒಳಪಡಿಸಿದ್ದಲ್ಲಿ ಕೇವಲ 10% ಮಾತ್ರ ಹಾಡ್ಸ್ಕಿನ್ಸ್ ಇರ್ತದೆ, ಇನ್ನು 90%ಗೆ ನಾನ್ ಹಾಡ್ಸ್ಕಿನ್ಸ್ ಲಿಂಫೋಮಾ ಇರುತ್ತೆ. ಅದರಲ್ಲಿ ಬೇರೆ ಬೇರೆ ರೀತಿಯಾದ ಲಿಂಫೋಮಾಗಳಿದೆ. B ಸೆಲ್ ಲಿಂಫೋಮಾ ಮತ್ತು T ಸೆಲ್ ಲಿಂಫೋಮಾ ಅಂತ ಹೇಳ್ತೇವೆ, ಲೋ ಗ್ರೇಡ್ ಲಿಂಫೋಮಾ ಅಂತ ಹೇಳ್ತೇವೆ, ಹೈ ಗ್ರೇಡ್ ಲಿಂಫೋಮಾ ಅಂತ ಹೇಳ್ತೇವೆ. ಹೀಗೆ ನಾನಾ ರೀತಿಯ ಲಿಂಫೋಮಾಗಳಿವೆ. ಅದಕ್ಕೆಲ್ಲ ಬೇರೆ ಬೇರೆ ರೀತಿಯಾದ ಚಿಕಿತ್ಸೆಗಳಿವೆ. ನಾವು ಸಮರ್ಪಕವಾಗಿ ಅದನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದು. ಇನ್ನು ಲಿಂಫೋಮಾಗೆ ಇರ್ತಕ್ಕಂತಹ ಚಿಕಿತ್ಸಾ ವಿಧಾನ ಏನು? ಸಾಮಾನ್ಯವಾಗಿ ಸರ್ಜರಿ ಕೇವಲ ಡಯಾಗ್ನೋಸಿಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಲಿಂಫೋಮಾಗೆ ಇರ್ತಕ್ಕಂತಹ ಮುಖ್ಯವಾದ ಚಿಕಿತ್ಸಾ ವಿಧಾನ ಅಂದರೆ ಕೀಮೋಥೆರಪಿ. ಕೀಮೋಥೆರಪಿಯಿಂದ ಇದನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದು. ಯಾವ ಯಾವ ಕೀಮೋಥೆರಪಿ ಡ್ರಗ್ ಯೂಸ್ ಮಾಡಬೇಕಾಗುತ್ತೆ ಮತ್ತು ಎಷ್ಟು ಸೈಕಲ್ಸ್ ಕೊಡಬೇಕಾಗುತ್ತೆ ಅನ್ನೋದು ಯಾವ ಲಿಂಫೋಮಾ ಮತ್ತು ಯಾವ ಸ್ಟೇಜ್ನಲ್ಲಿ ಲಿಂಫೋಮಾ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ.
ಸೊ ಇದು ಸಮರ್ಪಕವಾಗಿ ನಾವು ಲಿಂಫೋಮಾವನ್ನು ಅಡ್ರೆಸ್ ಮಾಡ್ತಕ್ಕಂತಹ ರೀತಿ. ಸೊ ಇದು ಯಾವ ಕಾರಣದಿಂದ ಬರುತ್ತೆ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಸಾಕಷ್ಟು ಥಿಯರಿಗಳಿವೆ, ಆದರೆ ಯಾವ ನಿರ್ದಿಷ್ಟವಾದ ಕಾರಣದಿಂದ ಲಿಂಫೋಮಾ ಬರುತ್ತೆ ಅನ್ನೋದು ಇನ್ನೂವರೆಗೂ ತಿಳಿದು ಬಂದಿಲ್ಲ. ಇದನ್ನು ಡಯಾಗ್ನೋಸ್ ಮಾಡೋದು ಕಂಪ್ಲೀಟ್ ಲಿಂಫ್ ನೋಡ್ನ ಬಯಾಪ್ಸಿ ಮಾಡಿ ಅದನ್ನು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಮತ್ತು ಯಾವ ಸ್ಟೇಜ್ ಇದೆ ಅನ್ನೋದು ಪೆಟ್ CT ಸ್ಕ್ಯಾನ್ ಮಾಡಿದರೆ ಗೊತ್ತಾಗುತ್ತೆ. ನಂತರ ಯಾವ ಸಬ್ ಟೈಪ್ ಆಫ್ ಲಿಂಫೋಮಾ ಕೂಡ ಪೆಥಾಲಜಿಸ್ಟ್ ನಮಗೆ ಹೇಳ್ತಾರೆ. ಅದರ ನಂತರ ಅದಕ್ಕೆ ಸಮರ್ಪಕವಾದ ಚಿಕಿತ್ಸೆಯನ್ನು ನಾವು ಕೊಟ್ಟಿದ್ದೇ ಆದಲ್ಲಿ ಲಿಂಫೋಮಾವನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದು. ಇದು ಲಿಂಫೋಮಾ ಬಗ್ಗೆ ಒಂದು ಸಂಕ್ಷಿಪ್ತವಾದ ಒಂದು ಮಾಹಿತಿ. Today we shall learn about lymphomas. Lymphoma is a type of malignancy. It can be seen either in children or in adults. There are broadly two types of lymphoma, Hodgkin's lymphoma and non-Hodgkin's lymphoma. Today we shall try to understand what is lymphoma and what causes lymphoma and how do we diagnose lymphoma and what are the treatment options available for lymphoma. Lymphoma is one of the types of malignancies what we see, and it can be seen either in children or in adults, and the exact reason for lymphoma is not known till date. There are so many theories which are speculated and about the cause of lymphoma, but to date we do not know the exact cause of lymphoma. And what are the symptoms of lymphoma? We all have lymph nodes in the body, and they can be enlarged because of various reasons. It could be due to infection, it could be due to tuberculosis, it could be due to sarcoidosis, or it could be due to lymphoma. So we all have roughly around 900 lymph nodes in the body, and the lymph nodes can be enlarged if there is lymphoma. And the symptoms could be enlargement of lymph nodes in the neck, or in the axilla, or in the abdomen, or in the groin region. And also they could have symptoms like weight loss, unexplained weight loss, or unexplained fever which is not explained by any other infection. So unexplained fever, weight loss, or lymph node enlargement, or excessive night sweats could be the symptoms of lymphoma. If somebody has all these symptoms or one of these symptoms and enlargement of lymph nodes, they should consult the doctor. And once we examine such a patient, we do a thorough examination and also see for the enlargement of lymph nodes and decide to do a lymph node biopsy. We should take the complete lymph node out by doing an excision biopsy to diagnose lymphoma. The test called fine needle aspiration cytology, which is a small test, may not be useful to diagnose lymphoma. We may miss the diagnosis of lymphoma, or we will not be able to subtype the type of lymphoma if it is lymphoma. So there is risk of either missing the lymphoma and also not knowing the subtype of lymphoma. So we need an excision biopsy, that is complete lymph node, to be examined under microscope to diagnose lymphoma. So once we do an excision biopsy, take the lymph node completely out and give it to the pathologist. They will see it under microscope and tell us whether there is lymphoma or not. And if there is lymphoma, we do markers called immunohistochemistry and decide whether it's what type of lymphoma it is. Broadly, as I mentioned, the lymphomas can be classified as Hodgkin's lymphoma and non-Hodgkin's lymphoma. And even in children we see Hodgkin's and non-Hodgkin's lymphoma. In children we predominantly see Hodgkin's lymphoma. And Hodgkin's lymphoma is the first malignancy which had a cure, and it's completely curable malignancy. And majority of the times in children we see Hodgkin's lymphoma. And whatever non-Hodgkin's lymphoma we see in children are all aggressive variants like lymphoblastic lymphoma, Burkitt's lymphoma, diffuse large B-cell lymphoma, and anaplastic large cell lymphoma. These are the subtypes of NHLs what we see in children, and they are all very aggressive but curable. And adults again we see Hodgkin's and non-Hodgkin's, but predominantly in adults we see non-Hodgkin's lymphoma. The subtypes again are Burkitt's lymphoma, diffuse large B-cell lymphoma, anaplastic large cell lymphoma. These are the types of non-Hodgkin's lymphoma, and low-grade lymphomas like follicular lymphoma. So the lymphoma can be low-grade or high-grade depending on the morphology what we see in the microscope and its clinical behavior. And lymphoma is completely curable with treatment. So once we diagnose lymphoma, how do we go about? So the staging investigation what we employ in lymphoma is PET CT scan. It's a good one-stop investigation to know the stage upfront, and baseline investigation with PET will help us to decide what stage the patient has. And once we see the PET CT scan, we decide what stage the patient is in, whether it is stage 1, 2, 3 or 4, and then continue the further treatment plan.
So once we diagnose and stage, so what are the treatment options and what is the main treatment for lymphoma? Surgical intervention is very little in lymphoma. We use surgery only to take the lymph node completely out and diagnose lymphoma. And the main treatment for lymphoma is systemic chemotherapy. And there are various types of chemotherapy for different types of lymphoma. It could be a very simple chemotherapy with very few cycles in early stage lymphomas, or chemotherapy requiring up to 6 months of treatment in aggressive lymphomas, or sometimes in low grade lymphomas we may just observe the patient if the patient is not symptomatic. So the treatment can range from anywhere from observation to a simple treatment of few months of treatment and then prolonged treatment. And also an aggressive lymphoma will warrant an aggressive treatment. So the treatment is individualized according to the subtype of lymphoma and the stage of the lymphoma what the patient has. So this is broadly about the symptoms of lymphoma, the etiology of lymphoma, and the diagnosis of lymphoma, staging of lymphoma, and the treatment of lymphoma. So that's in brief about lymphomas. Today we will discuss about leukemias. Leukemia generally means blood cancer. In layman's term, it's called blood cancer. There are various types of leukemias. Leukemias we do see in both children and adults. In children, what we see commonly acute leukemias. Leukemias can be broadly classified as acute leukemias and chronic leukemias. In children, we rarely see chronic leukemias. We almost do not see them at all. We see acute leukemias. And there are two broad variants of acute leukemias: acute myeloid leukemia and acute lymphoblastic leukemia. And majority of the times in children we see acute lymphoblastic leukemia. Leukemias are not a common cancers, and its incidence in general population is not very high like what we see in solid malignancies like breast cancer, lung cancer and stomach cancer. The incidence is fortunately low. And why leukemias happen and what is the nature of leukemia and how to diagnose leukemia we shall discuss today. The exact reason for leukemia is not known. It's a genetic event which triggers leukemia, and why a certain individual is affected by leukemia and what are the reasons to get leukemia is not known till date. And what are the symptoms of leukemia? Leukemia is generally an acute event. It's not a chronic event in children, and when the child has leukemia, generally they tend to have fatigue because of low hemoglobin, and they can have repeated infections because of variation in the WBC count. They do not have the normal neutrophils to fight the infection, so they are prone for infections, and they may present with repeated episodes of fever, or they may also present with bleeding because of low platelets, or sometimes they may present with bone pains due to the marrow expansion. They can present with bone pains. So fatigue, bleeding, repeated infections, fever could be the presenting symptoms of leukemia. If a child is lethargic and fatigued and not active and has all these symptoms, we should do a simple test called hemogram, that is blood test, which tells us about the hemoglobin, total count and the platelet count and the peripheral smear. So simple peripheral smear and a good peripheral smear examination can pick up leukemia. So we should not miss this simple investigation when a child has all these symptoms. So these symptoms could be due to viral fever or any other bacterial infection, but the red flag signs, what we call, that is the bone pains which are not explained, or if the child has bleeding and all repeated episodes of fever which is not coming down with antibiotic, should raise an alarm. And CBC, that is complete blood count with good peripheral smear examination, can diagnose leukemia. So that is the symptom of leukemia. So generally once we diagnose leukemia, generally people ask us what stage the leukemia is in. So since it's a blood cancer, we do not stage them like breast cancer, like stage 1, stage 2, stage 3, stage 4, we don't do that, because it's a systemic disease from the day 1. So we do have risk stratification based on the counts, the age of the patient, and the chromosomal type what the patient has, and the molecular variant what the patient has. We can categorize it as standard risk or high risk or low risk. So that's how we do risk stratification, and we do not stage them like solid malignancies stage 1, 2, 3, 4. So that's about diagnosis and symptoms of signs of leukemia. And once we examine such a child, we do look for lymph node enlargement
or liver and spleen enlargement and testicular enlargement in boys. And then we subject them to a special test called flow cytometry, which is the diagnostic test to diagnose leukemias. So peripheral smear gives us a clue, and then if there is suspicion of leukemia, we do flow cytometry either from the peripheral blood or from the bone marrow examination. So then we come to the diagnosis, whether it's a type of leukemia, which is whether it is ALL or AML, and then decide on further course of management. So once we diagnose lymphoma, we do the risk stratification and individualize the treatment. And the mainstay of treatment for leukemias is chemotherapy. And the treatment is long treatment. It may last for 2 years or 3 years in ALL and for about 6 months in AML, that is acute myeloid leukemia. And the mainstay of chemotherapy, as I already mentioned, mainstay of treatment is chemotherapy. So with chemotherapy, leukemia is completely curable, and 90% of ALLs are curable and around 70% of AMLs are curable depending on the risk stratification. So that's in brief about the treatment of leukemias, diagnosis of leukemias in children. So when we come to adults, leukemias, there are various types of leukemias. Here also we can classify them broadly as acute and chronic leukemias. And in adults generally we do see a lot of chronic leukemias. There are two main variants of chronic leukemia, chronic myeloid leukemia and chronic lymphocytic leukemia. So both are indolent in the sense they are slow nature, they progress very slowly, and they are again picked up by blood examination. Majority of the times the CLL is picked up by routine blood examination and patient may not have any symptoms. And it is not a dangerous disease, it is innocuous and need not be treated always when we diagnose chronic lymphocytic leukemia. There are certain parameters which we see whether the patient requires treatment or not. If the patient has anemia or low platelets or symptomatic patient, we do offer treatment for CLL. Otherwise, by and large, majority of the patients, we just do observation for many years. And CML again is more and more diagnosed incidentally nowadays, or they may present with dragging discomfort in the splenic area, that is left lower quadrant or left upper quadrant of the abdomen, and then they may have non-specific symptoms like fatigue or sometimes fever, bleeding. These are the symptoms which they can present with. So and we do a peripheral smear and do a specific chromosomal test to diagnose chronic myeloid leukemia. And there are other various types of leukemias which are not rare, and we will not discuss that. And coming to acute leukemias in adults, which is very important, and the commonest acute leukemia we see in adults is acute myeloid leukemia. There are again two types of acute leukemias in adults: acute lymphoblastic leukemia, that is ALL, and acute myeloid leukemia, that is AML. And AML is a deadly disease. It's a very aggressive cancer and gets diagnosed with the symptoms what I mentioned already, what we generally see with lethargy, fatigue, anemia, and fever, bleeding. This could be the presenting symptoms of acute myeloid leukemia. And there are various types of acute myeloid leukemia, and the treatment is based on the subtype of leukemia what we see, whether it is M3 leukemia, that is acute myelocytic promyelocytic leukemia, or non-M3 leukemias. We classify them like that and then individualize the treatment. But the treatment outcome is dismal in adults in AML because it's an aggressive disease and the biology is very aggressive, and the treatment toxicities are also quite large in AML treatment. And then ALL again in adults is an aggressive cancer, and it's not very common, but it's an aggressive cancer, and the treatment again can go off for 2 years, and the treatment outcome is not very good in acute leukemias in adults, even in ALL. So that's in brief about acute leukemias and chronic leukemias in children and adult. So the symptoms could be due to variations in the hemoglobin, total count and platelets, and the suspicion is when 2 or more cell lines are involved, and if the patient has any organomegaly or lymph node enlargement, and we do a good peripheral smear examination, and the specific diagnosis is made by flow cytometry, and once we diagnose, we do risk stratification and individualize the treatment. Majority of the leukemias in children are curable. 30 to 40% of leukemias in adults are curable, and indolent leukemias in adults have a good outcome and good prognosis. So that's in brief about leukemias.
ನಮಸ್ಕಾರ. ಈ ದಿನ ನಾವು ಲ್ಯುಕೀಮಿಯಾಸ್ ಬಗ್ಗೆ ತಿಳಿದುಕೊಳ್ಳೋಣ. ಲ್ಯುಕೀಮಿಯಾಸ್ ಅಂದರೆ ಏನು? ಲ್ಯುಕೀಮಿಯಾಸ್ ಅಂದರೆ ನಾವು ಬ್ಲಡ್ ಕ್ಯಾನ್ಸರ್ ಅಂತ ಹೇಳ್ಬೋದು. ಈಗ ಬ್ಲಡ್ ಕ್ಯಾನ್ಸರ್ ಅಂದರೆ ಸಾಮಾನ್ಯವಾಗಿ ನಾವು ಸಣ್ಣ ಮಕ್ಕಳಲ್ಲೂ ಕೂಡ ಬ್ಲಡ್ ಕ್ಯಾನ್ಸರ್ಸ್ನ ನೋಡ್ಬೋದು, ದೊಡ್ಡವರಲ್ಲೂ ಕೂಡ ಬ್ಲಡ್ ಕ್ಯಾನ್ಸರ್ಸ್ ಕಂಡುಬರುತ್ತೆ. ಬ್ಲಡ್ ಕ್ಯಾನ್ಸರ್ಸ್ನ ನಾವು ಸಾಧಾರಣವಾಗಿ ಅಕ್ಯೂಟ್ ಬ್ಲಡ್ ಕ್ಯಾನ್ಸರ್ ಅಂದರೆ ಅಕ್ಯೂಟ್ ಲ್ಯುಕೀಮಿಯಾ ಅಂತ, ಇಲ್ಲ ಕ್ರಾನಿಕ್ ಲ್ಯುಕೀಮಿಯಾ ಅಂತ ವಿಂಗಡಣೆ ಮಾಡ್ಬೋದು. ಈಗ ಸಣ್ಣ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥದ್ದು ಅಕ್ಯೂಟ್ ಲ್ಯುಕೀಮಿಯಾ. ಕ್ರಾನಿಕ್ ಲ್ಯುಕೀಮಿಯಾಸ್ ಸಾಧಾರಣವಾಗಿ ನಾವು ಸಣ್ಣ ಮಕ್ಕಳಲ್ಲಿ ನೋಡುವುದೇ ಇಲ್ಲ. ಈಗ ಲ್ಯುಕೀಮಿಯಾದ ಲಕ್ಷಣಗಳೇನು, ಅದನ್ನು ನಾವು ಹೇಗೆ ಗುರುತಿಡ್ತೇವೆ ಅನ್ನೋದನ್ನು ಫಸ್ಟ್ ತಿಳಿದುಕೊಳ್ಳೋಣ. ಈಗ ಯಾವುದಾದ್ರೂ ಮಗು ತುಂಬ ವೀಕ್ ಆಗಿದ್ದು, ಪದೇ ಪದೇ ಜ್ವರ ಬರ್ತಾ ಇದ್ದು ಹಾಗೂ ಬ್ಲೀಡಿಂಗ್ ಆಗ್ತಾ ಇದ್ದರೆ ಲ್ಯುಕೀಮಿಯಾದ ಲಕ್ಷಣ ಇರಬಹುದು. ಇಲ್ಲ ಬೋನ್ ಪೇನ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ನಾವು ಕೆಲವೊಮ್ಮೆ ಗ್ರೋಯಿಂಗ್ ಪೇನ್ಸ್ ಅಂತ ನೆಗ್ಲೆಕ್ಟ್ ಮಾಡೋ ಸಾಧ್ಯತೆ ಇರುತ್ತೆ. ಬೋನ್ ಪೇನ್ಸ್ ಅಂತ ಏನು ಹೇಳ್ತೀವಿ, ಅದು ಕೂಡ ಲ್ಯುಕೀಮಿಯಾದ ಲಕ್ಷಣ ಆಗಿರ್ಬೋದು. ಸೊ ಯಾವುದೇ ಒಂದು ಮಗುಗೆ ಈ ಥರ ಬ್ಲೀಡಿಂಗ್ ಅಥವಾ ಬೋನ್ ಪೇನ್ ಅಥವಾ ರಿಪೀಟೆಡ್ ಆಗಿ ಜ್ವರ ಬರ್ತಕ್ಕಂತಹ ಸಿಂಪ್ಟಮ್ಸ್ ಇದ್ದದ್ದೇ ಆಗಲಿ, ನಾವೊಂದು ಸಣ್ಣ ಬ್ಲಡ್ ಪರೀಕ್ಷೆ ಅಂದರೆ ರಕ್ತ ಪರೀಕ್ಷೆ, ಸಾಮಾನ್ಯವಾಗಿ ಮಾಡ್ತಕ್ಕಂತಹ ರಕ್ತ ಪರೀಕ್ಷೆ ಏನಿದೆ, ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಏನು ಹೇಳ್ತೀವಿ, ಅದನ್ನು ಮಾಡಿದಾಗ ಅದರ ಲಕ್ಷಣ ಇರತಕ್ಕಂತಹ ಸಾಧ್ಯತೆ ಗೊತ್ತಾಗುತ್ತೆ. ಅಂದರೆ ಹಿಮೋಗ್ಲೋಬಿನ್ ಕಮ್ಮಿ ಆಗಿರ್ಬೋದು, ಟೋಟಲ್ ಕೌಂಟ್ ಜಾಸ್ತಿ ಅಥವಾ ಕಡಿಮೆ ಆಗಿರ್ಬೋದು, ಪ್ಲೇಟ್ಲೆಟ್ಸ್ ಕಡಿಮೆ ಆಗಿರ್ಬೋದು. ಸೊ ಈ ಲಕ್ಷಣಗಳಿದ್ದಲ್ಲಿ ಅದನ್ನು ಒಂದು ಪೆರಿಫೆರಲ್ ಸ್ಮಿಯರ್ ಅಂತ ಏನು ಬ್ಲಡ್ ಸ್ಮಿಯರ್ ಮಾಡಿ ಅದನ್ನು ನೋಡಿದಾಗ ಅದರಲ್ಲಿ ಕ್ಯಾನ್ಸರ್ ಸೆಲ್ಸ್ ಕಂಡು ಬಂದದ್ದೇ ಆದಲ್ಲಿ ಅದಕ್ಕೆ ಒಂದು ಫ್ಲೋ ಸೈಟೋಮೆಟ್ರಿ ಅಂತ ಮಾಡ್ತೇವೆ. ಅದರಿಂದ ಯಾವ ರೀತಿಯ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್ ಇದೆ ಮತ್ತು ಯಾವ ಸಬ್ ಟೈಪ್ ಇದೆ ಅನ್ನೋದು ಕೂಡ ನಮಗೆ ತಿಳಿದು ಬರುತ್ತೆ. ಸಾಮಾನ್ಯವಾಗಿ ಮಕ್ಕಳಲ್ಲಿ ಅಕ್ಯೂಟ್ ಲ್ಯುಕೀಮಿಯಾ ಏನು ನೋಡ್ತೇವೆ, ALL ಮತ್ತು AML ಅಂತ ಹೇಳ್ತೇವೆ. ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲ್ಯುಕೀಮಿಯಾ ಮತ್ತು ಅಕ್ಯೂಟ್ ಮೈಲಾಯ್ಡ್ ಲ್ಯುಕೀಮಿಯಾ ಅಂತ. ಸಾಮಾನ್ಯವಾಗಿ ಸಣ್ಣ ಮಕ್ಕಳಲ್ಲಿ ALL ಜಾಸ್ತಿ ಕಂಡು ಬರ್ತದೆ, AML ಪ್ರಮಾಣ ಕಮ್ಮಿಯಾಗಿರುತ್ತೆ. ಹಾಗೂ ಈ ಎರಡೂ ಲ್ಯುಕೀಮಿಯನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದು. ಇದಕ್ಕೆ ಇರ್ತಕ್ಕಂತಹ ಚಿಕಿತ್ಸೆ ಅಂದರೆ ಕೀಮೊಥೆರಪಿ. ALL ಸಾಧಾರಣವಾಗಿ 2 ರಿಂದ 3 ವರ್ಷದ ತನಕ ಚಿಕಿತ್ಸೆ ನಡೆಯುತ್ತೆ. AML ಸಾಧಾರಣವಾಗಿ 6 ತಿಂಗಳವರೆಗೂ ಚಿಕಿತ್ಸೆ ನಡೆಯುತ್ತೆ. ಮತ್ತು ಲ್ಯುಕೀಮಿಯಾಸ್ಗೆ ನಾವು ಬೇರೆ ಕ್ಯಾನ್ಸರ್ಸ್ ಥರ, ಈಗ ಸ್ತನದ ಕ್ಯಾನ್ಸರ್ ಮತ್ತು ಶ್ವಾಸಕೋಶದ ಕ್ಯಾನ್ಸರ್ ರೀತಿಯಲ್ಲಿ ಸ್ಟೇಜ್ 1, 2, 3, 4 ಅಂತ ಹೇಳೋದಿಲ್ಲ. ಅದು ಬ್ಲಡ್ಡಲ್ಲೇ ಇರೋದ್ರಿಂದ ಅದಕ್ಕೆ ರಿಸ್ಕ್ ಸ್ಟ್ರಾಟಿಫಿಕೇಶನ್ ಅಂತ ಮಾಡ್ತೇವೆ. ಪೇಷಂಟ್ಸ್ನ ಏಜ್ ನೋಡಿಬಿಟ್ಟು, ಟೋಟಲ್ ಕೌಂಟ್ ಏನಿತ್ತು ಡಯಾಗ್ನೋಸ್ ಆದಾಗ, ಮತ್ತು ಕ್ರೋಮೋಸೋಮಲ್ ವೇರಿಯಂಟ್ಸ್ ಏನಾದರೂ ಇದೆಯಾ, ಮತ್ತು ಮಾಲಿಕ್ಯುಲರ್ ಫೀಚರ್ಸ್ ಏನಾದರೂ ಇದೆಯಾ ಅನ್ನೋದನ್ನು ನೋಡಿಕೊಂಡು ಅದು ಹೈ ರಿಸ್ಕ್ ಅಥವಾ ಲೋ ರಿಸ್ಕ್ ಅಥವಾ ಸ್ಟ್ಯಾಂಡರ್ಡ್ ರಿಸ್ಕ್ ಅನ್ನೋದನ್ನ ನಿರ್ಧಾರ ಮಾಡಲಾಗುತ್ತದೆ. ಸೊ ಯಾವ ರಿಸ್ಕ್ ಇದೆಯೋ ಆ ರಿಸ್ಕ್ಗೆ ಸರಿಯಾಗಿ ಟ್ರೀಟ್ಮೆಂಟನ್ನು ಕೊಟ್ಟದ್ದೇ ಆದಲ್ಲಿ 90% ALLs ಮಕ್ಕಳಲ್ಲಿ ಏನು ಕಾಣ್ತೇವೆ ಅದನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದು. ಇನ್ನು ಅಡಲ್ಟ್ಸ್ಗೆ ಬಂದದ್ದೇ ಆದಲ್ಲಿ ಅಡಲ್ಟ್ಸಲ್ಲೂ ಕೂಡ ನಾವು ಲ್ಯುಕೀಮಿಯಾಸ್ನ ALL ಮತ್ತು AML ಆಗಿ ವಿಂಗಡಣೆ ಮಾಡಬಹುದು. ಸಾಮಾನ್ಯವಾಗಿ ಅಕ್ಯೂಟ್ ಲ್ಯುಕೀಮಿಯಾಸ್ ಏನು ಅಡಲ್ಟ್ಸಲ್ಲಿ ನೋಡ್ತೇವೆ ಅದು AML ಸಾಧಾರಣವಾಗಿ ಕಂಡುಬರುತ್ತೆ. ಇದು ತುಂಬ ಮಾರಕವಾದ ಕಾಯಿಲೆಯಾಗಿದ್ದು ಇದಕ್ಕೆ ಸಮರ್ಪಕವಾದ ಚಿಕಿತ್ಸೆ ಮಾಡಿದ್ದೇ ಆದರೂ ಕೇವಲ 30% ಅಥವಾ 40% ಮಂದಿಯನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದು. ಇನ್ನು ALL ಅಂತ ಏನು ಹೇಳ್ತೇವೆ ಅಡಲ್ಟ್ಸಲ್ಲಿ, ಅದು ಕೂಡ ತುಂಬ ಮಾರಕವಾದ ಕ್ಯಾನ್ಸರ್ ಆಗಿದ್ದು ಅದಕ್ಕೂ ಕೂಡ ಚಿಕಿತ್ಸೆ 2 ವರ್ಷದವರೆಗೂ ನಡೆಯಬಹುದು. ಹಾಗೂ ರಿಸಲ್ಟ್ಸ್ ಅಷ್ಟಾಗಿ ಚೆನ್ನಾಗಿ ಕಂಡುಬರುವುದಿಲ್ಲ. ಅದರಲ್ಲೂ ಕೇವಲ 30 ರಿಂದ 40% ಜನರನ್ನು ನಾವು ಸಂಪೂರ್ಣವಾಗಿ ಗುಣಪಡಿಸಬಹುದು. ಸಾಧಾರಣವಾಗಿ ನಾವು ಅಡಲ್ಟ್ಸಲ್ಲಿ ನೋಡ್ತಕ್ಕಂಥದ್ದು ಕಾಮನ್ ಲ್ಯುಕೀಮಿಯಾಸ್ ಅಂದರೆ ಕ್ರಾನಿಕ್ ಲ್ಯುಕೀಮಿಯಾಸ್. ಕ್ರಾನಿಕ್ ಅಂದರೆ ಅದು ಸ್ಲೋ ಬಿಹೇವಿಯರ್ ಇರುತ್ತೆ ಮತ್ತು ಅದಕ್ಕೆ ಪ್ರೊಗ್ನೋಸಿಸ್ ಅಂತ ಏನು ಹೇಳ್ತೀವಿ ಅದಕ್ಕೆ ಒಳ್ಳೆಯದಿರುತ್ತೆ. ಕ್ರಾನಿಕ್ ಮೈಲಾಯ್ಡ್ ಲ್ಯುಕೀಮಿಯಾ ಆಗಿರ್ಬೋದು, ಕ್ರಾನಿಕ್ ಲಿಂಫೋಸೈಟಿಕ್ ಲ್ಯುಕೀಮಿಯಾ ಆಗಿರ್ಬೋದು. ಇದನ್ನು ನಾವು ಕೆಲವೊಮ್ಮೆ ಯಾವುದೋ ಒಂದು ಹೆಲ್ತ್ ಚೆಕ್ಕಲ್ಲಿ ಬ್ಲಡ್ ಟೆಸ್ಟ್ ಮಾಡಿದಾಗ ಅದು ಕಂಡುಹಿಡಿಯಬಹುದು. ಇಲ್ಲ ಪೇಷಂಟ್ಸ್ಗೆ ಇದೇ ಥರ ನಾನು ಮೊದಲೇ ತಿಳಿಸಿದ ಸಿಂಪ್ಟಮ್ಸ್ ಏನಾದರೂ ಇದ್ದರೆ ಬ್ಲಡ್ ಟೆಸ್ಟ್ ಮಾಡಿದ್ದೆ ಅದರಲ್ಲಿ ಅದು ಯಾವ ಲ್ಯುಕೀಮಿಯಾ ಇದೆ ಅಂತೇಳಿ ಅದನ್ನು ನಿರ್ಧರಿಸಬಹುದು. ಸಾಮಾನ್ಯವಾಗಿ ಅಡಲ್ಟ್ಸಲ್ಲಿ ಕಂಡುಬರ್ತಕ್ಕಂಥದ್ದು CLL ಅಂತ. ಇದನ್ನು ಯಾವುದಾದ್ರು ಬ್ಲಡ್ ಪರೀಕ್ಷೆಗೆ ನಾವು ಬೇರೆ ಯಾವುದೋ ಕಾರಣಕ್ಕೆ ಬ್ಲಡ್ ಪರೀಕ್ಷೆ ಮಾಡಿದಾಗ ಟೋಟಲ್ WBC ಕೌಂಟ್ ಏನಿದೆ ಅದು ಜಾಸ್ತಿಯಾಗಿ ಕಂಡು ಬಂದಿರ್ಬೋದು. ಸಾಮಾನ್ಯವಾಗಿ 60 ವರ್ಷದ ನಂತರ ಕಾಣ್ತಕ್ಕಂಥದ್ದು. ಹಾಗೂ CLL ಡಯಾಗ್ನೋಸ್ ಮಾಡಿದ ಎಲ್ಲ ವ್ಯಕ್ತಿಗಳಿಗೂ ನಾವು ಏನು ಟ್ರೀಟ್ಮೆಂಟನ್ನು ಕೊಡಬೇಕಾಗಿಲ್ಲ. ಅದರಲ್ಲಿ ಕೆಲವು ಸಿಂಪ್ಟಮ್ಸ್ ಇದೆ, ಆ ಸಿಂಪ್ಟಮ್ಸ್ ಇದ್ದೇ ಆದಲ್ಲಿ, ಇಲ್ಲ ಹಿಮೋಗ್ಲೋಬಿನ್ ಕಡಿಮೆ ಆಗ್ತಿದ್ದೇ ಆದಲ್ಲಿ, ಪ್ಲೇಟ್ಲೆಟ್ ಕಡಿಮೆ ಆಗಿದ್ದೇ ಆದಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಬೇಕಾಗಬಹುದು. ಸಾಮಾನ್ಯವಾಗಿ ಬಹಳಷ್ಟು ಜನಕ್ಕೆ ಟ್ರೀಟ್ಮೆಂಟ್ ಅವಶ್ಯಕತೆ ಇರೋದಿಲ್ಲ. ಇನ್ನು CML ಅಂತ ಏನು ಹೇಳ್ತೀವಿ, ಕ್ರಾನಿಕ್ ಮೈಲಾಯ್ಡ್ ಲ್ಯುಕೀಮಿಯಾ, ಅದರಲ್ಲಿ ಸ್ಪ್ಲೀನ್ ಅಂತ ಒಂದು ಆರ್ಗನ್ ಇರುತ್ತೆ, ಅದು ಎನ್ಲಾರ್ಜ್ ಆಗ್ಬೋದು. ಅದು ಎನ್ಲಾರ್ಜ್ ಆಗೋದ್ರಿಂದ ಆ ಭಾಗದಲ್ಲಿ ಪೇನ್ ಬರ್ತಕ್ಕಂಥದ್ದು, ಹೊಟ್ಟೆಯ ಎಡಭಾಗದಲ್ಲಿ ಪೇನ್ ಬರ್ತಕ್ಕಂಥದ್ದು, ಅಬ್ಡಮನ್ನ ಲೆಫ್ಟ್ ಸೈಡಲ್ಲಿ, ಅದು ಒಂದು ಸಿಂಪ್ಟಮ್ ಆಗಿರ್ಬೋದು. ಸುಸ್ತಾಗ್ತಕ್ಕಂಥದ್ದು ಇರ್ಬೋದು. ಆಗ ಬ್ಲಡ್ ಟೆಸ್ಟ್ ಮಾಡಿದಾಗ ಕೌಂಟ್ಸ್ ಜಾಸ್ತಿ ಆಗಿದೆ ಅದರಲ್ಲಿ, ಅದಕ್ಕೆ ಒಂದು ಸ್ಪೆಸಿಫಿಕ್ ಟೆಸ್ಟ್ ಇದೆ, ಅದನ್ನು ಮಾಡಿದಾಗ CML ಇದೆಯೋ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಸೊ ಅದಕ್ಕೆ ಸಿಂಪಲ್ ಟ್ಯಾಬ್ಲೆಟಲ್ಲಿ ಕೂಡ ನಾವು ಟ್ರೀಟ್ ಮಾಡ್ಬೋದು. ಈಗ ಕ್ರಾನಿಕ್ ಲ್ಯುಕೀಮಿಯಾಸ್ ಅಂತ ಹೇಳ್ತೆ ಅದರಲ್ಲಿ ಪ್ರೊಗ್ನೋಸಿಸ್ ಚೆನ್ನಾಗೇ ಇರುತ್ತೆ ಮತ್ತು ಸರ್ವೈವಲ್ ಕೂಡ ಸುಮಾರು ವರ್ಷ ಇರುತ್ತೆ. ಹಾಗೆ ಅಕ್ಯೂಟ್ ಲ್ಯುಕೀಮಿಯಾ ಥರ ತುಂಬ ಡೇಂಜರಸ್ ಪ್ರೆಸೆಂಟೇಷನ್ ಇರೋದಿಲ್ಲ.
ಸೊ ಇದು ಲ್ಯುಕೀಮಿಯಾದ ಸಾಮಾನ್ಯ ಲಕ್ಷಣಗಳು ಮತ್ತು ಅದನ್ನು ನಾವು ಹೇಗೆ ಗುರುತು ಹಿಡಿತೇವೆ ಮತ್ತು ಅದಕ್ಕೆ ಇರತಕ್ಕಂತಹ ಟ್ರೀಟ್ಮೆಂಟ್ ಏನು, ಇದು ಲ್ಯುಕೀಮಿಯಾದ ಬಗ್ಗೆ ಸಂಕ್ಷಿಪ್ತವಾದ ಒಂದು ಮಾಹಿತಿ. Today we shall try to understand about multiple myeloma. Multiple myeloma is a type of hematological malignancy. It's an hematological cancer. It's not an uncommon disease. And multiple myeloma we generally see only in adults. We do not see multiple myeloma in children. And the median age of diagnosis of multiple myeloma is generally 60 to 70 years. And in India, we see it a decade earlier, maybe around the age of 50 to 60 years. And what is it, multiple myeloma? What are the causes of multiple myeloma? And what are the symptoms and signs of myeloma? And what are the treatment options available? We will have an overview of multiple myeloma today. And the multiple myeloma is a type of hematological cancer, as I already mentioned. And it is generally seen in the age group of 60 to 70 years. And an affected individual can just present with severe bone pains. It could be non-specific, it could be backache, lower limb pain, and diffuse body aches could be the presenting symptom of multiple myeloma. And over a time, they can develop low hemoglobin and present with fatigue. And sometimes we do see patients who present with unexplained renal failure, that is kidney failure. Unexplained kidney failure in an adult who doesn't have diabetes or hypertension could be due to multiple myeloma. So these are the symptoms, presenting symptoms of multiple myeloma. It could be fatigue, repeated infections, or bone pains, and then unexplained renal failure. So this will suggest us it could be multiple myeloma. So the exact cause for multiple myeloma is not known till date, and various theories are speculated, but we do not know the exact cause of multiple myeloma. And it's not an uncommon disease. We do see patients with multiple myeloma in our routine practice. And when patients present with these symptoms, what I mentioned already, then we suspect it could be multiple myeloma. And we do routine investigations like hemogram, liver function test, kidney function test, and serum calcium. So there could be variations in the hemogram, like low hemoglobin, or there could be elevation of the kidney function, that is elevated serum creatinine, or there could be high calcium, or there could be variations in the liver function test. Albumin may be low and total protein will be elevated. There is what is called as reversal of albumin globulin ratio. All these preliminary tests which will help us to see whether it could be multiple myeloma. And then we go for specific tests like electrophoresis. It's called protein electrophoresis. It is a blood test which can tell us whether the patient has M spike, that is monoclonal spike, that is protein is there or not. And if it is present, we go for what is the subtype of M protein that the patient has. And then we do one more test to diagnose multiple myeloma, that is called bone marrow aspiration and biopsy. So let us briefly understand what is this test. Bone marrow examination is a simple test. It's an outpatient procedure, and we generally do it from the posterior superior iliac spine, that is from the hip bone. Sometimes we do it from the sternum also, but from the sternum we cannot take a biopsy. We can just do an aspiration. Whereas from the hip bone, we can take both the aspiration and the biopsy. So generally in myeloma, we prefer to do it from the hip bone because we can take the biopsy also. And then the bone marrow, we do give a local anesthetic, and then it's an outpatient procedure. And then we wait for some time and put a bone marrow needle and aspirate the marrow and make a smear out of it and examine it under microscope. And we do take a trifine biopsy, that is we take a core of bone marrow that is around 1 to 2 centimeter and subject it for examination. So that's a small procedure called bone marrow aspiration and biopsy, which is done under local anesthesia as an outpatient procedure. So that will clinch the diagnosis of myeloma. So if the patient has bone pains, anemia, renal dysfunction, and low albumin and bone involvement, and elevated M spike, and bone marrow if it shows more than 10% plasma cells, so that makes us to come to the diagnosis of multiple myeloma. And sometimes we do employ PET CT scan, and also we shall briefly understand what is this PET CT scan. PET CT scan is a whole body scan which helps us in staging of cancers. So PET CT scan is being employed in almost all cancers for staging. It's a very good tool to stage the cancer. It's not a diagnostic scan, it's a staging scan.
So we cannot diagnose cancer by PET scan. It can give us a clue whether it is cancer or not in the PET scan. By seeing the images, we will get a clue, but we will never be able to diagnose cancer in PET scan. So once we have a diagnosis of cancer, it will help us in staging of the cancer, and it's the best scan to do the staging. And also, once we do treatment for any patient of lymphoma, breast cancer or myeloma, PET-CT scan can be used to see the response assessment. So it's a very good tool to assess the response, but it is not a tool to do diagnosis or to do it in the follow-up of the patient after the treatment of cancer. So it is a staging investigation and also a response assessment tool, I would say. So that is, PET-CT scan also is sometimes employed in the imaging of myeloma patient. That may help us tell the bone involvement. If the patient has subtle bone involvement, it can be picked up by PET-CT scan. So that's how we diagnose myeloma. And once we diagnose myeloma, what are the treatment options? As I already mentioned, myeloma is a treatment of elderly individuals. Generally we see after the age of 60 years. In myeloma, we take less than 65 as young myeloma patients and more than 65 as old myeloma patients, because generally in less than 65 years patients, we can do and offer them autologous bone marrow transplant, which I'll come to in a little while. So generally, if the patient is less than 65-year-old, we have good chemotherapeutic agents which are very effective in myeloma. They are sort of targeted drugs, and they do not cause the routine conventional chemotherapy side effects. Various drugs are available, various active agents are available in myeloma. There are around 10 to 12 active agents which are active against myeloma, and they should be judiciously used one after the other to get a meaningful response and meaningful outlook. And once we treat them for 3 or 4 months, we do the response assessment again by a bone marrow examination and electrophoresis. And if the patient achieves complete response or a very good response, and if the patient is less than 65 years and no comorbids and a fit individual, we can take them up for autologous stem cell transplant. If the patient is elderly and not fit for transplant or not willing for transplant, we do continue the treatment of myeloma, and the patient should be on some maintenance treatment for many months to keep the myeloma under control. Myeloma is not a curable disease, but it can be controlled for many years. What we call as operational cure is possible in myeloma, but total cure is not yet possible in today's date. And then what is transplant? We shall understand what is transplant. We do routinely in our center. What we do in multiple myeloma is autologous bone marrow transplant, or autologous stem cell transplant it is called. We do not call as bone marrow transplant, we call it as stem cell transplant. What we do is, if the patient is in complete response, we stimulate the marrow of the patient by giving growth factor for 4 days and mobilize the stem cells from the marrow to the blood. And on the 5th day, we take the stem cells from the patient by putting a central line, and then we collect the stem cells. And once the stem cells are collected, patient is subjected to high dose chemotherapy called melphalan in myeloma. And then the next subsequent day, after 12 hours of melphalan injection, the stem cells are given back to the patient. Since it is the patient's own stem cell, it's called autologous stem cell transplant. And the stem cells are transfused to the patient, and then subsequently for 7 to 10 days the patient is observed strictly in an isolation ward because the counts would fall because of the effect of chemotherapy, and the stem cells what the patient has been given as to go into the marrow, home to the marrow, and start producing new cells. So this is roughly the procedure of autologous stem cell transplant. This is not a curative procedure in myeloma, but so in brief, we shall understand what is autologous stem cell transplant. In autologous stem cell transplant, once the patient is in remission, generally we do this in myeloma and lymphoma. When the patient is in remission, we do give growth factors to stimulate the marrow and mobilize the stem cells from marrow to the peripheral blood. We do give growth factors for 4 days, and then on the 5th day, we take the stem cells by putting a central line, and the stem cells are collected. And once the stem cells are collected, patient is subjected to high dose chemotherapy. Generally melphalan is given in multiple myeloma, and after 12 hours of melphalan infusion, the stem cells are given back to the patient. Since it's the patient's own stem cell, it is called autologous stem cell transplant. And once the stem cells are given, then the subsequent 7 to 10 days the patient is kept under observation. Because of the effect of high dose melphalan, the counts would be low, platelets would be low, and the patient is at risk for
infection. So there is both myelosuppression, that is suppression of the marrow, and immunosuppression, that is suppression of the immunity. And subsequent 7 to 10 days, the patient is kept in an isolation ward and will be transfused if he requires transfusion, or will be given antibiotic if he develops fever. And then the stem cells which are given on the subsequent day after melphalan will go and home into the bone marrow and start producing new cells. So this is in brief the procedure of stem cell transplant. Of course, stem cell transplant is not curative in myeloma, but it gives us extra 2 to 3 years of disease-free and treatment-free interval for a myeloma patient, which is a big leap. And the subsequent newer drugs can be used later judiciously, and we can prolong the survival of a patient of multiple myeloma. So that's what is about multiple myeloma. The cause we do not know, and the symptoms could be bone pain, fatigue, unexplained renal failure, and increased calcium, dehydration, and repeated infections. And the exact diagnosis is by looking at the bone marrow smear and then doing an electrophoresis, and PET CT scan is sometimes employed in cases of multiple myeloma. And once we diagnose, we do have good chemotherapeutic agents which are sort of targeted agents, and which do not have the routine conventional chemotherapy drug side effects. And then once we treat them for 4 months or 6 months, and if they are less than 65 years of age, we take them up for transplant. And if they are elderly, we do not offer transplant. And if they are not fit for transplant, we continue the chemotherapy drugs for a few more months and then put them on maintenance therapy. So that's how myeloma is treated, and it is that this much is in brief about myeloma. ಈ ದಿನ ನಾವು ಮಲ್ಟಿಪಲ್ ಮೈಲೋಮಾ ಎನ್ನುವ ಕಾಯಿಲೆ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಪಡೋಣ. ಈಗ ಮಲ್ಟಿಪಲ್ ಮೈಲೋಮಾ ಅಂದರೆ ಇದು ಮೂಳೆ ಮಜ್ಜನ ಅಂತ ಏನು ಹೇಳ್ತೀವಿ, ಬೋನ್ ಮ್ಯಾರೋನ ಒಂದು ವಿಧವಾದ ಕ್ಯಾನ್ಸರ್ ಅಂತ ಹೇಳ್ಬೋದು. ಮಲ್ಟಿಪಲ್ ಮೈಲೋಮಾ ಸಾಮಾನ್ಯವಾಗಿ ನಾವು ಅಡಲ್ಟ್ಸಲ್ಲೇ ನೋಡ್ತಕ್ಕಂಥದ್ದು. ಸಣ್ಣ ಮಕ್ಕಳಲ್ಲಿ ನಾವು ಮಲ್ಟಿಪಲ್ ಮೈಲೋಮಾ ನೋಡುವುದಿಲ್ಲ. ಆವ್ರೇಜ್ ಏಜ್ ಅಂತ ಏನು ಹೇಳ್ತೀವಿ ಮಲ್ಟಿಪಲ್ ಮೈಲೋಮಾ ಕಂಡುಹಿಡಿದಾಗ ಸಾಮಾನ್ಯವಾಗಿ 60ರಿಂದ 70 ವರ್ಷ ಇರುತ್ತೆ. ನಮ್ಮ ಭಾರತ ದೇಶದಲ್ಲಿ ಒಂದು ದಶಕ ಒಳಗಡೆನೆ ಮುಂಚೆನೇ ನೋಡ್ತೀವಿ, ಅಂದರೆ 50ರಿಂದ 60 ವರ್ಷ ಆವ್ರೇಜ್ ಏಜ್ ಅಂತ ಹೇಳ್ಬೋದು ಮಲ್ಟಿಪಲ್ ಮೈಲೋಮಾ. ಇದು ಯಾವ ಕಾರಣಕ್ಕೆ ಮಲ್ಟಿಪಲ್ ಮೈಲೋಮಾ ಬರುತ್ತೆ ಅನ್ನೋದು ಇದುವರೆಗೂ ನಮಗೆ ತಿಳಿದು ಬಂದಿಲ್ಲ. ನಿರ್ದಿಷ್ಟವಾದ ಒಂದು ಕಾರಣ ಅಂತ ಮಲ್ಟಿಪಲ್ ಮೈಲೋಮಾಗೆ ಗೊತ್ತಿಲ್ಲ. ಮಲ್ಟಿಪಲ್ ಮೈಲೋಮಾ ಬಂದಂತಹ ವ್ಯಕ್ತಿಗೆ ಯಾವ ರೀತಿಯ ಲಕ್ಷಣಗಳಿರುತ್ತೆ, ಸಿಂಪ್ಟಮ್ಸ್ ಏನಿರುತ್ತೆ? ತುಂಬ ಬೋನ್ ಪೇನ್ಸ್ ಬರ್ತಕ್ಕಂಥದ್ದು. ಈಗ 60 ವರ್ಷದ ವ್ಯಕ್ತಿಗೆ ಬೋನ್ ಪೇನ್ಸ್ ತುಂಬ ಬರ್ತಕ್ಕಂಥದ್ದು ಒಂದು ಲಕ್ಷಣ ಆಗಿರ್ಬೋದು. ಹಾಗೂ ಮಲ್ಟಿಪಲ್ ಮೈಲೋಮಾ ಬೋನ್ ಮ್ಯಾರೋ ಇನ್ವಾಲ್ವ್ ಮಾಡೋದ್ರಿಂದ ಮ್ಯಾರೋದಲ್ಲಿ ಪ್ರೊಡಕ್ಷನ್ ಆಗ್ತಕ್ಕಂತಹ ಸೆಲ್ಸ್ ಕಮ್ಮಿ ಆಗೋದ್ರಿಂದ ಅವರಿಗೆ ಹಿಮೋಗ್ಲೋಬಿನ್ ಕಮ್ಮಿ ಆಗ್ಬೋದು. ಸೊ ಸಾಕಷ್ಟು ಸುಸ್ತಾಗ್ತಕ್ಕಂಥದ್ದು, ಲೋ ಹಿಮೋಗ್ಲೋಬಿನ್ ಅನೀಮಿಯಾ ಅಂತ ಏನು ಹೇಳ್ತೀವಿ, ಅದು ಕೂಡ ಒಂದು ಲಕ್ಷಣ ಆಗಿರ್ಬೋದು. ಇನ್ನು ಅವರಿಗೆ ರಿಪೀಟೆಡ್ ಆಗಿ ಇನ್ಫೆಕ್ಷನ್ಸ್ ಆಗ್ತಕ್ಕಂಥದ್ದು ಕೂಡ ಒಂದು ಲಕ್ಷಣ ಆಗಿರ್ಬೋದು. ಮತ್ತು ಅವರ ದೇಹದಲ್ಲಿ ಕ್ಯಾಲ್ಸಿಯಂ ಉತ್ಪಾದನೆ ಜಾಸ್ತಿ ಆಗಿರೋದ್ರಿಂದ ಅವರಿಗೆ ಬಾಯಾರಿಕೆ ಹೆಚ್ಚಾಗ್ತಕ್ಕಂಥದ್ದು ಆಗಬಹುದು. ಹಾಗೂ ಅನ್ಎಕ್ಸ್ಪ್ಲೇನ್ ರಿನಲ್ ಫೇಲ್ಯೂರ್ ಅಂತಿದೆ. ಕೆಲವೊಮ್ಮೆ ಕಿಡ್ನಿ ಫೇಲ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಯಾವುದೇ ಒಂದು ನಿರ್ದಿಷ್ಟ ಕಾರಣ ಕಂಡು ಬರದೇ ಇದ್ದಲ್ಲಿ, ಈಗ ಪೇಷಂಟ್ಗೆ ಡಯಾಬಿಟಿಸ್ ಇಲ್ಲ, ಹೈಪರ್ ಟೆನ್ಷನ್ ಇಲ್ಲ, ಬೇರೆ ಯಾವುದೇ ರೀತಿಯ ಕಿಡ್ನಿ ತೊಂದರೆ ಇಲ್ಲ, ಆದರೆ ಕಿಡ್ನಿ ಫೇಲ್ಯೂರ್ ಆಗಿದೆ 60 ವರ್ಷದ ವ್ಯಕ್ತಿಗೆ ಅಂದರೆ ಅದು ಮೈಲೋಮಾದ ಲಕ್ಷಣ ಆಗಿರ್ಬೋದು. ಸೊ ಎಲ್ಲ ಕಡೆ ಬರ್ತಕ್ಕಂತಹ ಬೋನ್ ಪೇನ್, ತುಂಬ ಫೆಟಿಗ್ ಸುಸ್ತಾಗ್ತಕ್ಕಂಥದ್ದು, ಹಿಮೋಗ್ಲೋಬಿನ್ ಲೋ ಆಗಿರೋದ್ರಿಂದ, ಮತ್ತು ರಿಪೀಟೆಡ್ ಆಗಿ ಇನ್ಫೆಕ್ಷನ್ಸ್ ಬರ್ತಕ್ಕಂಥದ್ದು, ಮತ್ತು ಎಕ್ಸ್ಪ್ಲೇನ್ ಆಗಿಲ್ಲದೆ ಇರತಕ್ಕಂತಹ ಕಿಡ್ನಿಯ ವೈಫಲ್ಯ ಅಂತ ಏನು ಹೇಳ್ತೀವಿ, ಅದರಿಂದ ಅವೆಲ್ಲ ಮೈಲೋಮಾದ ಲಕ್ಷಣ ಆಗಿರ್ಬೋದು. ಈ ರೀತಿಯ ಲಕ್ಷಣಗಳಿರ್ತಕ್ಕಂತಹ ವ್ಯಕ್ತಿಯ ಪರೀಕ್ಷೆ, ಬ್ಲಡ್ ಪರೀಕ್ಷೆ ನಾವು ಮಾಡಿದ್ದೇ ಅದರಲ್ಲಿ ಹಿಮೋಗ್ಲೋಬಿನ್ ಲೋ ಆಗಿರ್ತಕ್ಕಂಥದ್ದು, ಲಿವರ್ ಫಂಕ್ಷನಲ್ಲಿ ಆಲ್ಬುಮಿನ್ ಲೋ ಆಗಿರ್ತಕ್ಕಂಥದ್ದು, ಕಿಡ್ನಿ ಫಂಕ್ಷನಲ್ಲಿ ಕ್ರಿಯಾಟಿನಿನ್ ಜಾಸ್ತಿ ಆಗಿರ್ತಕ್ಕಂಥದ್ದು, ಇವೆಲ್ಲ ಮತ್ತು ಕ್ಯಾಲ್ಸಿಯಂ ಜಾಸ್ತಿ ಆಗಿರ್ತಕ್ಕಂಥದ್ದು ಮೈಲೋಮಾದ ಸೈನ್ ಆಗಿರ್ಬೋದು. ನಂತರ ಇವೆಲ್ಲ ಆಗಿದ್ದೇ ಇದ್ದಲ್ಲಿ ನಾವು ಇನ್ನೊಂದು ಬ್ಲಡ್ ಟೆಸ್ಟ್ನ ಮಾಡ್ತೇವೆ, ಪ್ರೋಟೀನ್ ಎಲೆಕ್ಟ್ರೋಫೋರೆಸಿಸ್ ಅಂತ. ಅದು ಮಾಡಿದಾಗ ಪೇಷಂಟ್ಗೆ ಪ್ರೋಟೀನ್ ಸ್ಪೈಕ್ ಇದೆಯೋ ಇಲ್ಲ ಅನ್ನೋದು ಕಂಡು ಬರುತ್ತೆ. ನಂತರ ಇನ್ನೊಂದು ಇಂಪಾರ್ಟೆಂಟ್ ಟೆಸ್ಟ್ ಮಾಡ್ತೇವೆ, ಅದು ಮೂಳೆ ಮಜ್ಜನ ಪರೀಕ್ಷೆ, ಅಂದರೆ ಬೋನ್ ಮ್ಯಾರೋ ಟೆಸ್ಟ್. ಬೋನ್ ಮ್ಯಾರೋ ಟೆಸ್ಟಲ್ಲಿ ಪ್ಲಾಸ್ಮಾ ಸೆಲ್ಸ್ 10%ಗಿಂತ ಜಾಸ್ತಿ ಆಗಿದ್ದೇ ಆದಲ್ಲಿ, ಇವೆಲ್ಲ ಇರ್ತಕ್ಕಂತಹ ವ್ಯಕ್ತಿಗೆ 10%ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಪ್ಲಾಸ್ಮಾ ಸೆಲ್ಸ್ ಇದ್ದದ್ದೇ ಆದಲ್ಲಿ ನಾವು ಅದನ್ನು ಮಲ್ಟಿಪಲ್ ಮೈಲೋಮಾ ಅಂತ ಡಯಾಗ್ನೋಸ್ ಮಾಡ್ತೇವೆ. ಮಲ್ಟಿಪಲ್ ಮೈಲೋಮಾ ಬಗ್ಗೆ ಇನ್ನೂ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಬೋನ್ ಮ್ಯಾರೋ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಬೋನ್ ಮ್ಯಾರೋ ಟೆಸ್ಟ್ ಅಂತಕ್ಕಂಥದ್ದು ಸಿಂಪಲ್ OPD ಪ್ರೊಸೀಜರ್, ಅಂದರೆ ಔಟ್ ಪೇಷಂಟ್ ಪ್ರೊಸೀಜರ್, ಲೋಕಲ್ ಅನಸ್ಥೀಷಿಯಾದಲ್ಲಿ ಮಾಡ್ತಕ್ಕಂಥದ್ದು. ಇದಕ್ಕೆ ಜನರಲ್ ಅನಸ್ಥೀಷಿಯಾ ಅವಶ್ಯಕತೆ ಇರುವುದಿಲ್ಲ. ಸಾಮಾನ್ಯವಾಗಿ ನಾವು ಮಲ್ಟಿಪಲ್ ಮೈಲೋಮಾದಲ್ಲಿ ಹಿಪ್ ಬೋನ್ ಅಂತ ಏನು ಹೇಳ್ತೀವಿ, ಪೆಲ್ವಿಕ್ ಬೋನ್, ಅಲ್ಲಿಂದ ಮೂಳೆಯ ಪರೀಕ್ಷೆಯನ್ನು ಮಾಡ್ತೇವೆ. ಲೋಕಲ್ ಅನಸ್ಥೀಷಿಯಾ ಕೊಟ್ಟ ನಂತರ
ಬೋನ್ ಮ್ಯಾರೋನ ಆಸ್ಪಿರೇಟ್ ಮಾಡ್ತೇವೆ ಮತ್ತು ಬೋನಿನ ಒಂದು ಟ್ರಿಫೈನ್ ಬಯಾಪ್ಸಿ ಅಂತ ತಗೋತೇವೆ, 1-2 ಸೆಂಟಿಮೀಟರ್ ಕೋರ್. ಬೋನ್ ಮ್ಯಾರೋನ ಸ್ಟರ್ನಮ್ ಅಂತ ಏನು ಹೇಳ್ತೇವೆ, ಇಲ್ಲಿ ಎದೆ ಭಾಗದಿಂದ ಕೂಡ ಮಾಡ್ಬೋದು, ಅದರಲ್ಲಿ ಬಯಾಪ್ಸಿ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಸಾಮಾನ್ಯವಾಗಿ ಮೈಲೋಮದಲ್ಲಿ ಹಿಪ್ ಬೋನಿಂದ ಬೋನ್ ಮ್ಯಾರೋ ಆಸ್ಪಿರೇಷನ್ ಮತ್ತು ಬಯಾಪ್ಸಿ ಮಾಡಿದ್ದೆ ಆದಲ್ಲಿ ಮೈಲೋಮನ್ನು ಡಯಾಗ್ನೋಸ್ ಮಾಡ್ಬೋದು. ಸೊ ಇದು ಸಿಂಪಲ್ ಔಟ್ ಪೇಷಂಟ್ ಪ್ರೊಸೀಜರ್ ಮತ್ತು ಲೋಕಲ್ ಅನಸ್ಥೀಷಿಯಾದಲ್ಲಿ ಮಾಡ್ತಕ್ಕಂತಹ ಪ್ರೊಸೀಜರ್. ನಂತರ ಕೆಲವೊಮ್ಮೆ ಮೈಲೋಮದಲ್ಲಿ ಪೆಟ್ ಸಿ ಟಿ ಸ್ಕ್ಯಾನನ್ನು ಕೂಡ ಮಾಡಲಾಗುತ್ತೆ. ಪೆಟ್ ಸಿ ಟಿ ಸ್ಕ್ಯಾನ್ ಬಗ್ಗೆ ಕೆಲವು ಮಾಹಿತಿ ಅಂದರೆ, ಪೆಟ್ ಸಿ ಟಿ ಸ್ಕ್ಯಾನ್ ಸಾಮಾನ್ಯವಾಗಿ ಕ್ಯಾನ್ಸರ್ನಲ್ಲಿ ಬಳಸ್ತಕ್ಕಂತಹ ಒಂದು ಇನ್ವೆಸ್ಟಿಗೇಷನ್ ಟೂಲ್. ಇದು ಡಯಾಗ್ನೋಸಿಸ್ ಆಫ್ ಕ್ಯಾನ್ಸರ್ಗೆ ಅಲ್ಲ, ಕ್ಯಾನ್ಸರ್ನ ಡಯಾಗ್ನೋಸಿಸ್ ಮಾಡಲಿಕ್ಕೆಲ್ಲ, ಕ್ಯಾನ್ಸರ್ ಯಾವ ಸ್ಟೇಜಲ್ಲಿದೆ ಅಂತ, ಈಗ ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು, ಲಂಗ್ ಕ್ಯಾನ್ಸರ್ ಆಗಿರ್ಬೋದು, ಬೇರೆ ಯಾವುದೇ ಬೋನ್ ಕ್ಯಾನ್ಸರ್ ಆಗಿರ್ಬೋದು, ಸ್ಟೇಜಿಂಗ್ ಮಾಡಲಿಕ್ಕೆ ಪೆಟ್ ಸಿ ಟಿ ಸ್ಕ್ಯಾನ್ ತುಂಬ ಸಮರ್ಪಕವಾಗಿ ನಾವು ಉಪಯೋಗಿಸಿಕೊಳ್ಳಬಹುದು. ಹಾಗೂ ಸ್ಟೇಜಿಂಗ್ ಮಾಡಿದ ನಂತರ, ಟ್ರೀಟ್ಮೆಂಟ್ ಕೊಟ್ಟ ನಂತರ ಪೇಷಂಟ್ಗೆ ರೆಸ್ಪಾನ್ಸ್ ಹೇಗಿದೆ ಅನ್ನೋದನ್ನು ಕೂಡ ಪೆಟ್ ಸಿ ಟಿ ಸ್ಕ್ಯಾನಲ್ಲಿ ನಾವು ತುಂಬ ಚೆನ್ನಾಗಿ ಕಾಣಬಹುದು. ಈಗ ಲಿಂಫೋಮಾ ಅಂತ ಕಾಯಿಲೆಗಳಲ್ಲಿ ಪೆಟ್ ಸಿ ಟಿ ಸ್ಕ್ಯಾನ್ನ ರೆಸ್ಪಾನ್ಸ್ ಮೇಲೇ ನಾವು ಮುಂದಿನ ಟ್ರೀಟ್ಮೆಂಟ್ನ ನಿರ್ಧಾರ ಮಾಡ್ತಕ್ಕಂಥದ್ದು ಕೂಡ ಇದೆ. ಹಾಗಾಗಿ ಮೈಲೋಮಾದಲ್ಲೂ ಕೂಡ ಇತ್ತೀಚೆಗೆ ಕೆಲವೊಮ್ಮೆ ನಾವು ಪೆಟ್ ಸಿ ಟಿ ಸ್ಕ್ಯಾನ್ನ ಬಳಕೆಯನ್ನು ಮಾಡಲಾಗುತ್ತದೆ. ಆದರೆ ಸಾಮಾನ್ಯವಾಗಿ ಬಹಳಷ್ಟು ಜಾಗಗಳಲ್ಲಿ ಮೈಲೋಮಾದಲ್ಲಿ ಪೆಟ್ ಸಿ ಟಿ ಸ್ಕ್ಯಾನ್ ಅವಶ್ಯಕತೆ ಇಲ್ಲದೇ ಇರಬಹುದು. ಇದು ಮೈಲೋಮಾವನ್ನು ನಾವು ಡಯಾಗ್ನೋಸ್ ಮಾಡುವ ವಿಧಾನ. ಸೊ ನಾವು ಒಮ್ಮೆ ಡಯಾಗ್ನೋಸ್ ಮಾಡಿದ ನಂತರ ಅದಕ್ಕೆ ಇರ್ತಕ್ಕಂತಹ ಟ್ರೀಟ್ಮೆಂಟ್ ಏನು? ಮೈಲೋಮಾದಲ್ಲಿ ಏನಿಲ್ಲ ಅಂದರೂ ಕನಿಷ್ಠ 10-12 ಆಕ್ಟಿವ್ ಏಜೆಂಟ್ಸ್ ಇದೆ ಟ್ರೀಟ್ಮೆಂಟ್ಗೆ. ಅವೆಲ್ಲ ಕೀಮೊಥೆರಪಿ ವಿಭಾಗದಲ್ಲೇ ಬರುತ್ತೆ. ಆದರೆ ರೊಟೀನ್ ಕೀಮೊಥೆರಪಿ ಏನು ಹೇಳ್ತೇವೆ, ಈಗ ಬ್ರೆಸ್ಟ್ ಕ್ಯಾನ್ಸರ್ಗೆ, ಲಂಗ್ ಕ್ಯಾನ್ಸರ್ಗೆ ಕೊಡ್ತಕ್ಕಂತಹ ಕೀಮೊಥೆರಪಿಯ ಸೈಡ್ ಎಫೆಕ್ಟ್ಸ್ ಏನಿದೆ ಅದನ್ನು ನಾವು ಮೈಲೋಮಾದಲ್ಲಿ ನೋಡೋದಿಲ್ಲ. ಸೊ ಇದನ್ನು ಆದಷ್ಟು ನಾವು ಟಾರ್ಗೆಟೆಡ್ ಡ್ರಗ್ಸ್ ಅಂತಲೇ ಹೇಳ್ಬೋದು. ಸೊ ಇದನ್ನು ನಾವು 4-6 ತಿಂಗಳು ಪೇಷಂಟ್ಗೆ ಮಾತ್ರೆಗಳು ಮತ್ತು ಇಂಜೆಕ್ಷನ್ಸ್ ಎರಡನ್ನೂ ಕಂಬೈನ್ ಮಾಡಿ ಕೊಡ್ತೇವೆ. ಮತ್ತು ಪೇಷಂಟ್ 65 ವರ್ಷದ ಒಳಗಿನ ವ್ಯಕ್ತಿ ಆಗಿದ್ದಲ್ಲಿ, ಫಿಟ್ ಆಗಿದ್ದಲ್ಲಿ, ಮತ್ತು ಯಾವುದೇ ರೀತಿಯ ಮೆಡಿಕಲ್ ಪ್ರಾಬ್ಲಮ್ಸ್ ಇಲ್ಲದೇ ಇದ್ದಲ್ಲಿ 4-6 ತಿಂಗಳ ಟ್ರೀಟ್ಮೆಂಟ್ ಮಾಡಿದ ನಂತರ ಮತ್ತೆ ಬೋನ್ ಮ್ಯಾರೋ ಟೆಸ್ಟ್ ಮತ್ತು ಎಲೆಕ್ಟ್ರೋಫೋರೆಸಿಸ್ ಮಾಡ್ತೇವೆ. ಎಲ್ಲವೂ ನಾರ್ಮಲ್ ಆಗಿದ್ದೆ ಆದಲ್ಲಿ ಅದಕ್ಕೆ ಕಂಪ್ಲೀಟ್ ರೆಸ್ಪಾನ್ಸ್ ಅಂತ ಹೇಳ್ತೇವೆ. ಈ ಥರ ಕಂಪ್ಲೀಟ್ ರೆಸ್ಪಾನ್ಸ್ ಆಗಿರ್ತಕ್ಕಂತಹ ವ್ಯಕ್ತಿಗೆ, 65 ವರ್ಷದ ಒಳಗಿನ ವ್ಯಕ್ತಿಗೆ ಆಟೋಲಾಗಸ್ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡ್ತೇವೆ. ಆಟೋಲಾಗಸ್ ಟ್ರಾನ್ಸ್ಪ್ಲಾಂಟ್ನ ಬಗ್ಗೆ ಕೆಲವು ಪಾಯಿಂಟ್ಸ್ ಅಥವಾ ಮಾಹಿತಿಗಳು ಅಂದರೆ, ಈಗ ಆಟೋಲಾಗಸ್ ಅಂದರೆ ಪೇಷಂಟ್ನ ಓನ್ ಸ್ಟೆಮ್ ಸೆಲ್ಸ್ ತಗೊಳ್ಳೋದಕ್ಕೆ ಆಟೋಲಾಗಸ್ ಅಂತ ಹೇಳ್ತೇವೆ. ಬೇರೆಯವರಿಂದ ಬೋನ್ ಮ್ಯಾರೋ ಅಥವಾ ಸ್ಟೆಮ್ ಸೆಲ್ಸ್ ತಗೊಳ್ಳೋದಿಲ್ಲ. ಬೇರೆಯವರಿಂದ ತೆಗೆದುಕೊಂಡಿದ್ದೇ ಆದಲ್ಲಿ ಅದಕ್ಕೆ ಅಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಅಂತ ಇದೆ. ಸೊ ನಾರ್ಮಲಿ ಏನು ಮಾಡ್ತೇವೆ, 4 ದಿನ ಗ್ರೋತ್ ಫ್ಯಾಕ್ಟರ್ ಇಂಜೆಕ್ಷನ್ ಕೊಟ್ಟ ನಂತರ ಪೇಷಂಟ್ನ ಪೆರಿಫೆರಲ್ ಬ್ಲಡ್ ಇಂದನೇ ಸ್ಟೆಮ್ ಸೆಲ್ಸ್ ತಗೊಳ್ಳಲಾಗುತ್ತದೆ. ಸ್ಟೆಮ್ ಸೆಲ್ಸ್ ತೆಗೆದುಕೊಂಡ ನಂತರ ಪೇಷಂಟ್ಗೆ ಕೀಮೊಥೆರಪಿ ಕೊಡಲಾಗುತ್ತದೆ, ಹೈಡೋಸ್ ಕೀಮೊಥೆರಪಿ. ನಂತರ ನೆಕ್ಸ್ಟ್ ಡೇ ಪೇಷಂಟ್ಗೆ ಅವರದೇ ಸ್ಟೆಮ್ ಸೆಲ್ಸ್ನ ವಾಪಸ್ ಕೊಡಲಾಗುತ್ತದೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ರೀತಿಯಲ್ಲಿ. ಸೊ ಅದಕ್ಕೆ ಆಟೋಲಾಗಸ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ. ಕೊಟ್ಟ ನಂತರ 7-10 ದಿವಸ ಪೇಷಂಟ್ ಘಟಕದಲ್ಲಿ ಇರಬೇಕಾಗುತ್ತೆ. ಅವರನ್ನು ಸಂಪೂರ್ಣ ನಿಗಾವಹಿಸಿ ನೋಡಿಕೊಳ್ಳಬೇಕಾಗುತ್ತೆ. ಯಾಕಂದರೆ ಇನ್ಫೆಕ್ಷನ್ಸ್ ಬರುವ ಚಾನ್ಸಸ್ ಇರುತ್ತೆ, ಬ್ಲೀಡಿಂಗ್ ಆಗೋ ಸಾಧ್ಯತೆ ಇರುತ್ತೆ. ಆಗ ಆ್ಯಂಟಿಬಯೋಟಿಕ್ಸ್ ಬೇಕಾಗುತ್ತೆ, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಬೇಕಾಗುತ್ತೆ. ನಂತರ ಅವರ ಕೊಟ್ಟ ಸ್ಟೆಮ್ ಸೆಲ್ಸ್ ಬೋನ್ ಮ್ಯಾರೋದಲ್ಲಿ ಹೋಗಿ ಸೆಲ್ಸ್ ಪ್ರೊಡ್ಯೂಸ್ ಮಾಡೋಕ್ಕೆ ಶುರು ಆದಾಗ ಅವರ ಇಮ್ಯುನಿಟಿ ಬಿಲ್ಡ್ ಆಗುತ್ತೆ. ಸೊ ಇದಿಷ್ಟು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಪ್ರೊಸೀಜರ್. ಮೈಲೋಮಾದಲ್ಲಿ ಇದು ಕ್ಯೂರ್ ಮಾಡದೇ ಇದ್ರೂ ಸುಮಾರು ವರ್ಷಗಳವರೆಗೂ ಇದು ಕಂಟ್ರೋಲ್ ಮಾಡುವ ಸಾಧ್ಯತೆ ಇರೋದ್ರಿಂದ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅವಶ್ಯವಾಗಿ ಮಾಡಬೇಕಾಗುತ್ತೆ. 65 ವರ್ಷದ ನಂತರದ ವ್ಯಕ್ತಿಗೆ ಅಥವಾ ಡಯಾಬಿಟೀಸ್ ಅಥವಾ ಸಿಗ್ನಿಫಿಕೆಂಟ್ ಮೆಡಿಕಲ್ ಪ್ರಾಬ್ಲಮ್ಸ್ ಇದ್ದದ್ದೇ ಆದಲ್ಲಿ, ಅವರು ಬೋನ್ ಮ್ಯಾರೋಗೆ ಟ್ರಾನ್ಸ್ಪ್ಲಾಂಟೇಷನ್ಗೆ ಫಿಟ್ ಇಲ್ಲದೇ ಆದಲ್ಲಿ ನಾವು ಟ್ರಾನ್ಸ್ಪ್ಲಾಂಟನ್ನು ಮಾಡುವುದಿಲ್ಲ. ನಂತರದ ದಿನಗಳಲ್ಲಿ ಕೂಡ ಕೆಲವು ಇಂಜೆಕ್ಷನ್ಸ್ನ ಕೊಟ್ಟು ನಂತರ ಮೇಂಟೆನೆನ್ಸ್ ಥೆರಪಿ ಅಂತ ಕೊಟ್ಟು ಮೈಲೋಮನ್ನು ಕಂಟ್ರೋಲಲ್ಲಿ ಇಡಲಾಗುತ್ತೆ. ಸೊ ಇದು ಸಂಪೂರ್ಣವಾಗಿ ಮೈಲೋಮದ ಬಗ್ಗೆ ಒಂದು ಮಾಹಿತಿ. ಅದಕ್ಕೆ ಕಾರಣ ಏನು, ಕಾರಣ ನಿರ್ದಿಷ್ಟವಾಗಿ ತಿಳಿದಿಲ್ಲ. ಅದರ ಲಕ್ಷಣಗಳೇನು, ಬೋನ್ ಪೇನ್ಸ್ ಬರ್ಬೋದು, ಅನೀಮಿಯಾ ಆಗ್ಬೋದು, ಇನ್ಫೆಕ್ಷನ್ಸ್ ಆಗ್ಬೋದು, ಕಿಡ್ನಿ ವೈಫಲ್ಯವಾಗಬಹುದು. ಮತ್ತು ಅದನ್ನು ಡಯಾಗ್ನೋಸ್ ಮಾಡಲಿಕ್ಕೆ ಬೋನ್ ಮ್ಯಾರೋ ಮತ್ತು ಎಲೆಕ್ಟ್ರೋಫೋರೆಸಿಸ್ ಅನ್ನೋ ಟೆಸ್ಟನ್ನು ಮಾಡಲಾಗುತ್ತೆ. ಕೆಲವೊಮ್ಮೆ ಪೆಟ್ ಸಿ ಟಿ ಸ್ಕ್ಯಾನ್ ಕೂಡ ಮಾಡಲಾಗುತ್ತೆ. ಮತ್ತು ಅದರ ಟ್ರೀಟ್ಮೆಂಟ್ ತುಂಬ ಅಡ್ವಾನ್ಸ್ ಆಗಿರೋದ್ರಿಂದ ಸುಮಾರು ವರ್ಷಗಳ ಕಾಲ ನಾವು ಮೈಲೋಮಾ ಪೇಷಂಟ್ನ ಕಂಟ್ರೋಲಲ್ಲಿ, ಈಗ ಸಾಧಾರಣವಾಗಿ ಡಯಾಬಿಟೀಸ್, ಹೈಪರ್ ಟೆನ್ಷನ್ ರೀತಿಯಲ್ಲಿ ಅದನ್ನು ಟ್ರೀಟ್ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಮೈಲೋಮಾದ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ.